ಈ ಸಗಣಿ ಜೊತೆ ಸರ್ಸಾಡೋದಕ್ಕಿಂತ ಗಂಧದ ಜೊತೆ ಗುದ್ದಾಡೋದು ಲೇಸು ಅಂತಾರೆ. ಹೀಗಂದ್ರೆ ಏನು? ಆ್ಯಕ್ಚುಲಿ ಸಗಣಿ ಜೊತೆ ಸರ್ಸಾಡೋದಂದರೆ, ಈಗ ಮಕ್ಕಳು ನೋಡಿ ಸ್ಕೂಲಲ್ಲೆಲ್ಲ ಏನಾದರೂ ಎಕ್ಸಾಮ್ಗೆ ಓದೋಕ್ಕೆ ಎಲ್ಲ ಒಂದಿಬ್ಬರು ಕೂತ್ಕೊಂಡ್ರೆ ಇನ್ನು ಉಳ್ದವ್ರು ಇರ್ತಾರಲ್ಲ, ಅವರು ಓದೋಕ್ಕಾಗಿರಲ್ಲ, ಎಕ್ಸಾಮ್ ಪ್ರಿಪೇರ್ ಆಗಿರಲ್ಲ, ಅವ್ರು ಹೇಳ್ತಾರೆ, ಬಾರ ಇವತ್ತು ಒಂದಿನ ತಾನೇ ಹೊರಗಡೆ ಹೋಗೋಣ, ಆರಾಮಾಗಿ ಮಜಾ ಮಾಡ್ಕೊಂಡು ಬಂದ್ಬಿಡೋಣ. ಸೊ ಅವರು ಪ್ರೀತಿಯಿಂದಾನೇ ಹೇಳ್ತಾರದು. ನಮಗೆ ಕಂಫರ್ಟ್ ಅನ್ಸುತ್ತದು, ಚೆನ್ನಾಗಿರುತ್ತೆ ಅವಾಗ ಹೋಗುವಾಗ. ಆದರೆ ರಿಸಲ್ಟ್ ಏನಾಗುತ್ತೆ? ಅದು ಕರೆಕ್ಟ್ ಇರಲ್ಲ ಅಲ್ಲ, ಸನ್ಮಾರ್ಗದಲ್ಲಿರಲ್ಲ ಅದು. ಅದೇ ಗಂಧದವ್ರ ಜೊತೆ ಇದ್ದರೆ ಅವ್ರು ಹೇಳ್ತಾರೆ, ಏ ಬಾರೋ ಎಲ್ಲಾದರೂ ಹೋಗೋಣ ಅಂದರೆ, ಇಲ್ಲ ಇಲ್ಲ ಎಕ್ಸಾಮ್ ಇದೆ, ಓದ್ಕೊಳ್ಳೋಣ ಮೊದಲು, ಆಮೇಲೆ ಯಾವತ್ತಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾರೆ. ಆವಾಗ ಅದು ನಮ್ಗೆ ಸ್ವಲ್ಪ ಅನ್ಕಂಫರ್ಟ್ ಅನ್ಸಿದ್ರು, ಇವನೇನು ಯಾವಾಗಲೂ ಓದು ಓದು ಅಂತಾನೆ ಅಂದರೆ, ಎಕ್ಸಾಮ್ ರಿಸಲ್ಟ್ ಬಂದಾಗ ಅದು ಯಾಕೆ ಅವ್ರು ಆ ಥರ ನಮ್ಮನ್ನು ಬೈದು ಬುದ್ಧಿ ಹೇಳಿದ್ರು ಅಂತ ಅರ್ಥ ಆಗತ್ತೆ. ಸೊ ನಾವು ಗಂಧದವ್ರ ಜೊತೆ ಇದ್ದೀವ, ಸಗಣಿಯವ್ರ ಜೊತೆ ಇದ್ದೀವ ಅಂತ ಸ್ವಲ್ಪ ಒಂದು ಸರ್ತಿ ಗಮನ ಕೊಟ್ಟು ನೋಡಿ. ಹಾಗೆ ಒಂದು ಇನ್ನರ್ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.